ಕೇಳೋದ್ರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ರಿ. ನೀವು ಬಿಡುವಿರುವ ಸಮಯದಲ್ಲಿ, ನೀವು ಕೆಲಸ ಮಾಡೋ ಸಮಯದಲ್ಲಿ, ನಿಮಗೆ ನೀವು ಇರುವ ಸ್ಥಳದಲ್ಲಿ ನೀವೇ ಅಂತರಿಕ್ಷವನ್ನು ಕ್ರಿಯೇಟ್ ಮಾಡ್ಬೋದು. ಹೇಗೆ ಕ್ರಿಯೇಟ್ ಮಾಡ್ಬೋದು? ಉತ್ತಮವಾದ ದೇವರ ಹಾಡುಗಳನ್ನು ಹಾಕೋದು, ಉತ್ತಮವಾದ ಪ್ರಸಂಗಗಳನ್ನು ಕೇಳ್ತಾ ಇರೋದು. ಅಂತರಿಕ್ಷ ಯಾವಾಗ ನೀವು ಕ್ರಿಯೇಟ್ ಮಾಡ್ತಿರೋ ಸೃಷ್ಟಿಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಉದಾಹರಣೆ ಹೇಳ, ದೇವರ ಆದಿಯಲ್ಲಿ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. ಆದಿ ಸಾಗರದ ಮೇಲೆ ಏನಿತ್ತು? ಕತ್ತಲೆ ಅನ್ನೋದು ಬೆಳಕಿನ ಅಭಾವ. ಸೊ ಬೆಳಕು ಬರಬೇಕು ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಆಗಬೇಕು. ಆ ಸಮಯದಲ್ಲಿ ದೇವರು ನೋಡಿದ್ರು ಕತ್ತಲೆ ಸರಿ ಆಗಲ್ಲ, ಪರಿಶುದ್ಧಾತ್ಮನ ಚಲಿಸೋದಕ್ಕೆ ಆರಂಭಿಸಿದ್ರು. ನೀರ್ ಮೇಲೆ ಚಲಿಸುವಾಗ there is an atmosphere created. Then God said, let it be light. ಬೆಳಕುಂಟಾಗಲಿ. ನಿಮ್ಮ ಜೀವನದಲ್ಲಿ you have to practice this. ನಿಮ್ಮ ಮನೆಗಳಲ್ಲಿ ನೀವು ಇದನ್ನ ಅಭ್ಯಾಸ ಮಾಡಬೇಕು. ಕಮಾನ್, ನೀವು ಕೆಲಸ ಮಾಡುವಾಗ, ಗಾಡಿ ಓಡಿಸುವಾಗ, ನೀವು ಏನಾದರೂ ಮಾಡ್ತಾ ಇರ್ರಿ, ನೀವು ಇದನ್ನು ಕೇಳ್ತಾ 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 ಯು ಆರ್ ಕ್ರಿಯೇಟಿಂಗ್ ದ ಅಟ್ಮಾಸ್ಫಿಯರ್. ದೆನ್ ದಟ್ ಅಟ್ಮಾಸ್ಫಿಯರ್ ಬಂದಾಗ ನೀವು ಏನು ಡಿಕ್ಲೇರ್ ಮಾಡ್ತೀರಿಯೋ, ದ ಸೇಮ್ ಥಿಂಗ್ ಗಾಡ್ ವಿಲ್ ಎಸ್ಟಾಬ್ಲಿಷ್.